ದೊಣ್ಣೆ ಮೆಣಸು ಕಲ್ಲಿಟ್ಟು ನೋಡಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಈ ದೊಣ್ಣೆ ಮೆಣಸಿನ ಕಲರ್ ಎಲ್ಲ ಡಾರ್ಕ್ ಗ್ರೀನ್ ಹೋಗಿ ಲೈಟ್ ಗ್ರೀನ್ ಆಗಿದೆ. ಚೆನ್ನಾಗಿ ಬೆಂದಿದೆ ನೋಡಿ. ಈಗಿನ ಕಾಲದವರಿಗೆಲ್ಲ ಇದು ಗೊತ್ತಿರಲಿಕ್ಕಿಲ್ಲ. ಅಂದರೆ ಕ್ಯಾಪ್ಸಿಕಮಲ್ಲಿ ಪೋಡಿ ಎಲ್ಲ ಮಾಡೋದು ನೋಡಿರ್ತೀರ. ಇದು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ ನೋಡಿ. ತುಂಬಾ ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್, ನಮ್ಮ ಗದ್ದೆ ಎಲ್ಲ ನೋಡಿ ಅಂತೆ ಫುಲ್ ನಿಮಗೆ ಉಂಟಲ್ಲ ಮೈಂದು ಕಾಣ್ತದೆ. ಫಾಗ್ ಎಲ್ಲ ಉಂಟಲ್ಲ, ಬೆಳಗ್ಗೆ ಎದ್ದರೆ ಅದೇ ಕಾಣ್ತದೆ ನಮಗೆ. ಆ ಚಳಿ ವೆದರಿಗೆ ಏನಾದರೂ ಖಾರದ್ದು ತಿನ್ಬೇಕಂತೇಳಿ ಅನ್ನಿಸ್ತಾ ಇರ್ತದೆ. ನಾನು ಅದಕ್ಕೆ ಇವತ್ತು ಈ ದೊಣ್ಣೆ ಮೆಣಸಿಂದ ಕಲ್ಲಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಟ್ರೆಡಿಷನಲ್ ಆದ ರೆಸಿಪಿ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ದೊಣ್ಣೆ ಮೆಣಸನ್ನೆಲ್ಲ ಚೆನ್ನಾಗಿ ತೊಳೆದಾಯಿತು. ಇನ್ನು ಇದನ್ನು ಕಟ್ ಮಾಡುವ. ನೋಡಿ, ಈ ಥರ ಮೇಲ್ಗಡೆ ಪೋರ್ಷನ್ ಎಲ್ಲ ಕಟ್ ಮಾಡಿ ಆದ ನಂತರ ಒಳಗಡೆ ಇದ್ದಿದ್ದನ್ನು ತೆಗೆಯುವ. ಈ ಬೀಜ ಎಲ್ಲ ಬೇಡ ನಮ್ಮ ಕಲ್ಲಿಟ್ಟಿಗೆ. ನೋಡಿ, ಈ ಥರ ಫುಲ್ ಒಳಗಿದ್ದ ಪೋರ್ಷನ್ ಎಲ್ಲ ತೆಗೆದಾಯಿತು. ಇದನ್ನು ಮತ್ತೆ ರೌಂಡಾಗಿ ಕಟ್ ಮಾಡುವ. ತುಂಬ ದಪ್ಪ ಬೇಡ, ಸ್ಲೈಸ್ ಥರ ಕಟ್ ಮಾಡಿದರೆ ಸಾಕು. ನೋಡಿ, ಈ ಥರ ಮಧ್ಯದ ಪೋರ್ಷನ್ ತೆಗೆದರೆ ನಮಗೆ ರೌಂಡ್ ಚೆನ್ನಾಗಿ ಬರ್ತದೆ. ಕಲ್ಲಲ್ಲಿ ಇಡಲಿಕ್ಕೆ ಕೂಡ ಭಾರಿ ಒಳ್ಳೆಯದಾಗ್ತದೆ. ಆದಷ್ಟು ಹದ ಎಲ್ಲ ಒಂದೇ ರೀತಿ ಇರಲಿ. ತುಂಬ ದಪ್ಪ ಎಲ್ಲ ಮಾಡೋದು ಬೇಡ. ತುಂಬ ದಪ್ಪ ಮಾಡಿದರೆ ಬೇಯಲಿಕ್ಕೆ ಕಷ್ಟ ಆಗ್ತದೆ, ಬೇಗ ಬೇಯುವುದಿಲ್ಲ. ಒಂದು ಹದದಲ್ಲಿ ಇದನ್ನು ಕಟ್ ಮಾಡ್ತಾ ಬರುವ. ಕಲ್ಲಿಟ್ಟು ರೆಸಿಪಿಗೆ ಇನ್ನು ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ ಬಾಣಲೆಯನ್ನು ಇಟ್ಟಿದ್ದೇನೆ. ಬಾಣಲೆಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಉಂಟು. ಎಣ್ಣೆ ಬಿಸಿ ಆಗ್ತಿದ್ದಾಗೇನೆ ನಾನಿಲ್ಲಿ 1.5 ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕುತ್ತೇನೆ. ಅದರ ಒಟ್ಟಿಗೆನೆ 1.5 ಚಮಚದಷ್ಟು ಕಡಲೆಬೇಳೆ. ಸ್ವಲ್ಪ ಫ್ರೈ ಆಗಲಿ. ಈ ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ಕಡಲೆಬೇಳೆ ಎಲ್ಲ ಹಾಕಿದರೆ ನಮ್ಮ ಮಸಾಲೆ ಸ್ವಲ್ಪ ದಪ್ಪ ಆಗ್ತದೆ. ದಪ್ಪ ಆಗಲಿಕ್ಕೆ ಬೇಕಾಗಿ ಈ ಕಡಲೆಬೇಳೆಯನ್ನು ಹಾಕುವಂಥದ್ದು. ಟೇಸ್ಟು ಕೂಡ ಚೆನ್ನಾಗಿ ಬರ್ತದೆ. ನೋಡಿ, ಕಡಲೆಬೇಳೆ ಕೆಂಪಾಯಿತು. ಇವಾಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಇಷ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಳುವ. ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು 5ರಿಂದ 6 ಬ್ಯಾಡಗಿ ಮೆಣಸು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳುವ. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. ಚಿಟಿಕೆ ಹಿಂಗನ್ನು ಇವಾಗಲೇ ಹಾಕ್ಕೊಳ್ಳುವ. ನಾನಿಲ್ಲಿ ಒಂದು ಅರ್ಧ ಕಡೆ ತೆಂಗಿನಕಾಯಿನ ತಗೊಂಡಿದ್ದೇನೆ. ಮಿಕ್ಸಿಗೆ ಅದನ್ನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಸೈಜ್ನ ತೆಂಗಿನಕಾಯಿ ಹಾಕಿದ ಮೇಲೆ ಹುರಿದ ಮಸಾಲೆಯನ್ನು ಕೂಡ ಹಾಕ್ಕೊಳ್ಳುವ. ಈ ಮಸಾಲೆಯನ್ನೆಲ್ಲ ಸಣ್ಣದಾಗಿ ರುಬ್ಬಿಕೊಳ್ಳಿಕ್ಕೆ ಉಂಟು. ನುಣ್ಣಗೆ ರುಬ್ಬಿಕೊಳ್ಬೇಕು. ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ಕೊಳ್ಳುವ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, 3/4 ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಬಿಕೊಳ್ಳುವ. ಅರ್ಧ ಲೋಟ ಅಕ್ಕಿಯನ್ನು ನಾನಿಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ದೋಸೆ ಅಕ್ಕಿ ನೋಡಿ, ಚೆನ್ನಾಗಿ ನಂದಿದೆ. ಅದನ್ನು ಕೂಡ ನಾವಿವಾಗ ರುಬ್ಬಿದ ಮಸಾಲೆಗೆ ಹಾಕಿ ಮತ್ತೆ ಒಂದು ರೌಂಡ್ ತಿರುಗಿಸುವ. ಎಲ್ಲ ಒಟ್ಟಿಗೆ ಸಣ್ಣ ಆಗ್ತದೆ. ಆವಾಗ ಫಸ್ಟಿಗೆ ನಾವು ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ಯಾಕಂತ ಹೇಳಿದರೆ ಅದು ಸ್ವಲ್ಪ ಕೂಡ ತರಿ ಇರಬಾರ್ದು. ಅಕ್ಕಿಯನ್ನು ಲಾಸ್ಟಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡ್ರೆ ಆಯಿತು. ನುಣ್ಣಗೆ ಮಸಾಲೆನೆಲ್ಲ ರುಬ್ಬಿಕೊಂಡಾಯಿತು ನೋಡಿ. ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು, ಸ್ವಲ್ಪ ಕೂಡ ತರಿ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪು ಎಲ್ಲ ಕಡೆಗೆ ಬರಬೇಕು ನೋಡಿ. ನಮ್ಮ ಮಿಶ್ರಣ ಈ ಹದದಲ್ಲಿರಬೇಕು. ತುಂಬ ನೀರಾಗಬಾರ್ದು. ತುಂಬ ನೀರಾದರೆ ಅದು ಹರ್ಕೊಂಡು ಹೋಗ್ತದೆ. ಮಸಾಲೆ ಎಲ್ಲ ರೆಡಿ ಮಾಡಿ ಆಯಿತು. ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಆಯಿತು. ಅದನ್ನು ಬೇಯಿಸಲಿಕ್ಕೆ ಬೇಕಾಗಿ ನಾನಿಲ್ಲಿ ದೊಡ್ಡ ಕಾವಲಿ ಇಟ್ಟಿದ್ದೇನೆ. ಕಾವಲಿ ಬಿಸಿ ಆಗ್ತಾ ಉಂಟು. ಒಂದೊಂದೇ ಕ್ಯಾಪ್ಸಿಕಮನ್ನು ಇಡ್ತಾ ಹೋಗುವ. ನೋಡಿ, ಒಂದು ಸಲಕ್ಕೆ ಸುಮಾರು ಕ್ಯಾಪ್ಸಿಕಮ್ನ ಇಡ್ಬೋದು. ಇನ್ನು ಇದರ ಮಧ್ಯದಲ್ಲಿ ಮಸಾಲೆಯನ್ನು ತುಂಬಿಸ್ತಾ ಬರಬೇಕು. ಎಲ್ಲ ಕ್ಯಾಪ್ಸಿಕಮ್ಗೆ ತುಂಬಿಸ್ತಾ ಬರುವ. ಸೈಡಿಗೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಬರುವ. ಆವಾಗ ಬೇಗ ಎದ್ದು ಬರ್ತದೆ. ಬೇಯಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ನಾವು ಕಲ್ಲಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗ್ತದೆ. ಹಾಗೆಲ್ಲ ಹಾಕಿದ್ರೇ ರುಚಿ ಬರುವಂಥದ್ದು. ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಬೇಕು. ಹಾಗೆ ನಾವು ತಿರುಗಿಸಿ ಹಾಕೊಳ್ಳುವ. ನೋಡಿ, ಒಂದ್ಸಲ ನಾವು ಮಸಾಲೆ ಎಲ್ಲ ತುಂಬಿಸಿ ಆದ ನಂತರ
ಒಂದು 3-4 ನಿಮಿಷ ಹಾಗೆ ಬಿಡಬೇಕು. ಅದು ತಳದಲ್ಲಿ ಕೂಡ ಬೇಯಬೇಕು, ಹಾಗೆ ಅದನ್ನು ತಿರುಗಿಸಿ ಹಾಕಿದ ನಂತರ ಮತ್ತೆ ಒಂದು 3-4 ನಿಮಿಷ ಬಿಟ್ಟು ಮತ್ತೆ ತೆಗೆಯುವಂಥದ್ದು. ಎರಡೂ ಕಡೆಯಲ್ಲಿ ಮಸಾಲೆ ಕೂಡ ಬೇಯಬೇಕು, ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಬೇಯಬೇಕು. ತುಂಬಾ ಟೇಸ್ಟಿಯಾಗಿರ್ತದೆ. ಒಂದೊಂದೇ ತೆಗಿತಾ ಬರುವ. ನೋಡಿ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ. ಇದೇ ರೀತಿ ಎರಡೂ ಸೈಡಲ್ಲಿ ಬೇಯಬೇಕು. ದೊಣ್ಣೆ ಮೆಣಸು ಕಲ್ಲಿಟ್ಟು ನೋಡಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಈ ದೊಣ್ಣೆ ಮೆಣಸಿನ ಕಲರೆಲ್ಲ ಡಾರ್ಕ್ ಗ್ರೀನ್ ಹೋಗಿ ಲೈಟ್ ಗ್ರೀನ್ ಆಗಿದೆ. ಚೆನ್ನಾಗಿ ಬೆಂದಿದೆ ನೋಡಿ. ಎರಡೂ ಕಡೆಯಲ್ಲಿ ಈ ಥರ ಚೆನ್ನಾಗಿ ಬೇಯಬೇಕು ನೋಡಿ. ನೋಡಿ ಈಗಿನ ಕಾಲದವರಿಗೆಲ್ಲ ಇದು ಗೊತ್ತಿರಲಿಕ್ಕಿಲ್ಲ. ಅಂದರೆ ಕ್ಯಾಪ್ಸಿಕಮಲ್ಲಿ ಪೋಡಿ ಎಲ್ಲ ಮಾಡೋದು ನೋಡಿರ್ತೀರ. ಇದು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ ನೋಡಿ. ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಉಂಟಲ್ಲ ಇದನ್ನು ಚಟ್ನಿ ಜೊತೆಗೆ ಕೂಡ ಸೇವಿಸ್ಬೋದು, ಅಥವಾ ಅದೇ ರೀತಿ ಖಾಲಿ ಸೇವಿಸ್ಬೋದು. ಮಸಾಲೆ ಎಲ್ಲ ಇರ್ತದೆ ನೋಡಿ, ಏನು ಬೇಕಂತಲೇ ಇಲ್ಲ ಇದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ದೊಣ್ಣೆ ಮೆಣಸಿನ ಕಲ್ಲಿಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬರ್ತದೆ, ಹಾಗೆಯೇ ಟೇಸ್ಟ್ ಕೂಡ ಭಾರಿ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಮನೆಯಲ್ಲಿದ್ದವರಿಗೆಲ್ಲ ಅದನ್ನು ಮಾಡಿ ಹಾಕಿದರೆ ಅವರ ರೆಸ್ಪಾನ್ಸ್ ಯಾವ ರೀತಿ ಇತ್ತು, ಅದು ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.